ಮನೆ ಬಿಟ್ಟು ಹೋದವ್ರನ್ನ ವಾಪಸ್ ಕರ್ಕೊಂಬಂದಿದ್ದೀನಿ. ಅದಕ್ಕೆ ಅವರೆಲ್ಲಿರ್ಬೇಕಂದ್ರೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನೀವು ಅವ್ರನ್ನ ಕ್ಷಮಿಸಿದ್ದೀನಿ ಅಂತ ಹೇಳಬೇಕು. ನನ್ನಿಂದ ನಿಮ್ಮೆಲ್ರಿಗೂ ತುಂಬ ಅವಮಾನ ಆಗಿದೆ. ದಯವಿಟ್ಟು ನೀವೆಲ್ಲರೂ ನನ್ನ ಕ್ಷಮಿಸ್ಬೇಕು. ಹಾಗೆ ಮೇಡಮ್, ನೀವು ನನ್ನ ಕ್ಷಮಿಸ್ಬೇಕು. ನೀವು ಆಸೆ ಪಟ್ಟಿದ್ದಾಗಲಿ, ಮಾವ ನಂಗೆ ಕೊಡಕ್ಕೆ ಬಂದಿದ್ದಾಗಲಿ ನಾನು ಈಸ್ಕೊಳ್ದೆ ಎಲ್ಲರೂ ಮುಂದೆ ನಮ್ಗೆ ಅವಮಾನ ಮಾಡಿದ್ದೀನಿ. ನಾ ಮಾಡಿದ ತಪ್ಪಿಗೆ ನಿಮ್ಗೆ ಕ್ಷಮೆ ಕೇಳ್ತಿದ್ದೀನಿ ಮಾವ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೋಡೋರ ದೃಷ್ಟಿಲಿ ನೀನು ಮಾಡಿದ್ದು ತಪ್ಪಾಗಿರ್ಬೋದು, ಅದರ ಹಿಂದೆ ಏನೋ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ಅದೇನು ಅಂತ ನೀನು ಸಮಯ ಬಂದಾಗ ಹೇಳು. ಈಗ ಕ್ಷಮೆ ಕೇಳಾಯ್ತಲ್ಲ, ಒಳಗೆ ನಡಿ. ಭಾವ, ಇನ್ನು ಸೌಂದರ್ಯ ಕ್ಷಮಿಸಿದೀನಿ ಅಂತ ಹೇಳೇ ಇಲ್ವಲ್ಲ. ಸೌಂದರ್ಯ, ಆಗಿದ್ದಾಗೋಯ್ತು. ಈ ವಿಷಯನ ದೊಡ್ಡದು ಮಾಡೋದು ಬೇಡಮ್ಮ. ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿದ್ದೀನಿ ಅಂತ ಹೇಳು. ಸರಿ ಮಾ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಚಿರು ಹೇಳ್ತೇನಲ್ಲ ಅಂತ ಇವಳನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ಮೇಲಾದರೂ ಇತಿಮಿತಿಯಿಂದ ಇದ್ರೆ ಒಳ್ಳೇದು. ಆದ್ರಿಂದ ನಮ್ಮನೆ ಮರ್ಯಾದೆ ಉಳಿಯತ್ತೆ. ಸೌಂದರ್ಯ, ನೀನ್ ಹೇಳಿದ್ಮೇಲೆ ಅದೇ ರೀತಿ ಇರ್ತಾಳ್ ಬಿಡು. ಸರಿ, ಈಗ ಸೌಂದರ್ಯ ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲಲ್ಲ, ನೀನು ಒಳಗೆ ಹೋಗು. ಕ್ಷಮಿಸಿ ಮಾವ, ನಾನಿಲ್ಲಿರಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಗಾಬರಿ ಆಗ್ಬೇಡಿ ಮಾವ, ನಾನು ಈ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ. ಆದರೆ ಇಲ್ಲಿ ಮಾತ್ರ ಇರಲ್ಲ. ಅಂದರೆ ಇಷ್ಟು ದಿನ ಸೌಂದರ್ಯ ಮೇಡಮು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನಗೆ ಈ ಮನೆ ಸೊಸೆ ಆಗೋಕ್ಕೆ ನನ್ನನ್ನೇ ನಾನು ಸಾಬೀತು ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ರು. ಅದು ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ. ನಾನು ಮಾಡಿದ ತಪ್ಪಿಂದ ನನ್ನ ಅರ್ಹತೆ ಏನು ಅಂತ ನಂಗೆ ಗೊತ್ತಾಗಿದೆ. ಮೊದಲಿದ್ದಾಗೆ ಈ ಮನೆ ಕೆಲಸದವ್ರ ಥರ ನಾನು ಇರ್ತೀನಿ. ಈ ಮನೆ ಸೊಸೆ ಆಗೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಅಲ್ಲ ದೀಪ, ಇಲ್ಲೇ ಇದ್ದು ಏನ್ ಕೆಲಸ ಮಾಡ್ತಿದ್ಯೋ ಅದನ್ನೇ ಮಾಡ್ಬೋದಲ್ವಾ? ಎಲ್ಲಿಗೆ ಹೋಗ್ತೀಯಾ? ಈ ಮನೆಯಲ್ಲಿ ಕೆಲ್ಸದವ್ರಿಗಂತ ಒಂದು ಜಾಗ ಇದೆ, ನಾನು ಅಲ್ಲೇ ಇರ್ತೀನಿ. ನನ್ನ ಯೋಗ್ಯತೆಗೆ ಅದೇ ಸರಿ. ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ. ನಾನು ಮಾಡಿದ ತಪ್ಪಿಗೆ ಎಲ್ಲರೂ ಶ್ರಮಿಸಿದ್ದಕ್ಕೆ ನಾನು ಋಣಿಯಾಗಿರ್ತೀನಿ. ಮೇಡಮ್, ಎಲ್ಲಿಗೆ ಹೋಗಿದ್ರಿ? ನಿಮ್ಗೇನು ಅಪಾಯ ಆಗಿಲ್ಲ ತಾನೇ? ಜಾಜಿ ಅಕ್ಕ, ಗಾಬರಿ ಪಡಬೇಡಿ, ನನಗೇನೂ ಆಗಿಲ್ಲ. ಅರ್ಚನಾ ಅಕ್ಕ ಮತ್ತು ಚಿರು ಅವರು ನನ್ನ ಮನೆಗೆ ಕರ್ಕೊಂಡು ಬಂದರು. ಸದ್ಯ ದೇವ್ರ ದೊಡ್ಡೋನು, ನೀವು ಹುಷಾರಾಗಿ ಬಂದ್ರಲ್ಲ ಸಾಕಷ್ಟು. ಅಲ್ಲ ಮೇಡಮ್, ಚಿರಾಗ್ ಸರು ಸುಕನ್ಯಾ ಮೇಡಮ್ ಬೈದ್ರು ಅಂತ ಮನೆ ಬಿಟ್ಟು ಹೋಗೋ ನಿರ್ಧಾರ ಯಾಕೆ ಮಾಡಿದ್ರಿ?
ಏನು ಮಾಡಲಿ ಅಕ್ಕ, ಸ್ವಾಭಿಮಾನಕ್ಕೆ ಬೆಲೆ ಇಲ್ಲ ಅಂದರೆ ಅಂಥ ಜಾಗದಲ್ಲಿದ್ದು ನಾನೇನು ಮಾಡಲಿ? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ರಿಸೆಪ್ಷನಲ್ಲಿ ಎಲ್ಲರೂ ಮುಂದೆ ನೀವು ಆ ರೀತಿ ನಡ್ಕೊಂಡಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಆದರೆ ಇದರಿಂದ ಏನೋ ಒಳ್ಳೆ ಉದ್ದೇಶ ಇದೆ ಅಂತ ನನಗೆ ಅನ್ನಿಸ್ತಿದೆ. ಅಕ್ಕ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ? ಖಂಡಿತ ಇದೆ ಮೇಡಮ್. ಅಷ್ಟು ಸಾಕು. ಸಮಯ ಬಂದಾಗ ನಾನು ಹಿಂಗೆ ಯಾಕೆ ಮಾಡಿದೆ ಅಂತ ನಾನೇ ಹೇಳ್ತೀನಿ. ಆದರೆ ಇನ್ನು ಮುಂದೆ ಸದ್ಯಕ್ಕೆ ನಾನು ಇಲ್ಲೇ ಇರ್ತೀನಿ. ಇಲ್ಲ, ಯಾಕೆ ಮೇಡಮ್? ಇನ್ಮೇಲಿಂದ ನಾನು ಆ ದೊಡ್ಡ ಮನೆ ಸೊಸೆ ಅಲ್ಲ ಅಕ್ಕ. ನಾನು ಈ ಮನೇಲಿ ಕೆಲಸ ಮಾಡ್ತಿರೋ ನಿಮ್ಮ ಥರ ಸಾಮಾನ್ಯ ಹುಡುಗಿ. ಹಂಗೆ ಆ ಮನೆ ಸೊಸೆ ಆಗೋಕ್ಕೆ ಯೋಗ್ಯತೆ ಇಲ್ಲ. ದಯವಿಟ್ಟು ನಂಗೆ ಇಲ್ಲಿರೋಕೆ ಅವಕಾಶ ಕೊಡಿ. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ಯಾವತ್ತಿದ್ರೂ ದೊಡ್ಡ ಮನೆಗೆ ನೀವೇ ಸೊಸೆ, ಅದನ್ನು ಯಾರು ತಪ್ಸೋಕ್ಕಾಗಲ್ಲ. ನೀವಿಲ್ಲಿರೋದಕ್ಕೆ ನನ್ನ ಹತ್ರ ಅನುಮತಿ ಕೇಳೋ ಅವಶ್ಯಕತೆ ಇಲ್ಲ ಮೇಡಮ್. ಇದು ಕೂಡ ನಿಮ್ಮ ಮನೆಯೇ. ಇನ್ನು ನಾವಿಲ್ಲಿರೋದಕ್ಕೆ ನೀವು ನಮಗೆ ಅನುಮತಿ ಕೊಡಬೇಕು. ಯಾರು ಯಾರಿಗೂ ಅನುಮತಿ ಕೊಡೋದು ಬೇಡ, ಎಲ್ಲರೂ ಒಟ್ಟಿಗೆ ಇರೋಣ. ಸರಿ ಮೇಡಮ್. ಅದಕ್ಕೆ ಆಗಿರೋದ್ರ ಬಗ್ಗೆನೇ ಕೊರಗ್ತಾ ಇನ್ನೂ ಕೂತಿದ್ದೀರಾ? ಆಗೋದೇನೋ ಆಗೋಯ್ತು. ಊಟ ಮಾಡಲೇಬೇಕು, ನಿದ್ದೆ ಮಾಡಲೇಬೇಕು. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋಬೇಕಲ್ವ? ಅದಕ್ಕೆ ತಿಂಡಿ ಏನಾದರೂ ಮಾಡಿ. ಅದಕ್ಕೆ ಅಣ್ಣನಿಗೆ ಡ್ಯೂಟಿಗೆ ಹೋಗೋ ಟೈಮ್ ಆಯ್ತಲ್ವಾ? ನೋಡಿ, ಅಣ್ಣನೂ ಬಂದ. ಆಫೀಸ್ಗೆ ಹೊರಟ್ರಾ? ಹೌದು. ಅಲ್ಲ ರೀ, ಇವತ್ತು ಮನೇಲಿದ್ದು ನಾಳೆ ಹೋಗ್ಬೋದಿತ್ತಲ್ವಾ? ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಿಂಸೆ. ಡ್ಯೂಟಿಗೆ ಹೊರಡ್ತೀನಿ. ಸರಿ, ಒಂದು 5 ನಿಮಿಷ ತಿಂಡಿ ಮಾಡಿಬಿಡ್ತೀನಿ. ಬೇಡ, ತಿಂಡಿ ತಿನ್ನೋ ಮನಸ್ಸಿಲ್ಲ. ನೀವು ರಾತ್ರಿನೂ ಊಟ ಮಾಡಲಿಲ್ಲ ರೀ? BP ಮಾತ್ರೆ ತೊಗೊಂಡ್ರಾ? ಇಲ್ಲ. ಏನು ಇಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ದೀರಾ? ಡ್ಯೂಟಿಗೆ ಗೊತ್ತಾಯ್ತು. ರೀ, ಡ್ಯೂಟಿಗೆ ಹೋಗ್ಬೇಕು. ಅಲ್ಲ, ಹೋಗಿರಂತೆ ಏನಾದ್ರು ತಿನ್ಕೊಂಡು ಹೋಗ್ರಿ. ನೋಡೆ, ನಿಮ್ಮ ಅಣ್ಣನ ಕರಿಯೇ, ಏನು ತಿಂದೆ ಹೋಗ್ತಾ ಇದ್ದಾರೆ ಹಾಗೆ. ಅದಕ್ಕೆ ಅಣ್ಣ ತಿಂಡಿ ತಿಂದೇ ಇದ್ರೆ ಏನಂತೆ, ಬಿಸಿ ಬಿಸಿಯಾಗಿ ಗಂಜಿ ಮಾಡಿಕೊಂಡು ಮಧ್ಯಾಹ್ನ ನೀವೇ ಸ್ಟೇಷನಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ. ಹಾಂ, ಸರಿ. ಅದಕ್ಕೆ ನನಗೇನಾದರೂ ತಿಂಡಿ ಮಾಡಿಕೊಡಿ. ಆಯ್ತು. ಅಯ್ಯೋ, ಪೊಲೀಸಪ್ಪ ಫೋನೇ ಸಿಗ್ತಿಲ್ಲ ಅಲ್ವಾ? ಕೆಲ್ಸಕ್ಕೆ ಹೋಗಿರ್ಬೇಕು. ಆದರೆ ಅಮ್ಮಂಗೆ ಈಗಲೇ ಫೋನ್ ಮಾಡೋದು ಬೇಡ. ನೆನ್ನೆ ಆಗಿರೋದ್ರ ಬಗ್ಗೆ ಅವ್ರಿಗೂ ಬೇಜಾರಾಗಿರುತ್ತೆ. ಸಂಜೆವರೆಗೂ ಕಾದು ಆಮೇಲೆ ಪೊಲೀಸಪ್ಪಂಗೆ ಫೋನ್ ಮಾಡ್ತೀನಿ. ಆಗಲೇ ಅಮ್ಮನ ಹತ್ರನೂ ಮಾತಾಡ್ಬೋದು. ಜಾಜಿಯಕ್ಕ ಬಂದ್ರಾ? ಮೇಡಮ್, ಮನ್ಸಲ್ಲಿ ಅಷ್ಟೊಂದು ನೋವಿಟ್ಕೊಂಡು ಮುಕ್ತಲ್ಲಿ ನಗು ಕಾಣಿಸಿದ್ರೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಮೇಡಮ್, ನಾನೇನಾದರೂ ಬೇರೆಯವಳ? ನೀವು ಯಾವಾಗಲೂ ನನ್ನ ಜೊತೆ ಹೇಗಿರ್ತೀರೋ ಹಾಗೆ ಇರ್ಬೋದಲ್ವಾ? ಹಂಗಂತ ಬೇಜಾರಲ್ಲಿರಿ ಅಂತ ಹೇಳ್ತಿಲ್ಲ. ಏನೇ ಇದ್ರೂ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬೋದಲ್ವಾ ಅಂತ ಅಂತಿದ್ದೀನಿ ಅಷ್ಟೇ. ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಇದ್ರೆ ಖಂಡಿತ ಹೇಳ್ತೀನಿ. ಹೀಗೆ ಹೇಳ್ತಿರೋರು ನಿನ್ನೆ ಯಾಕೆ ಮನೆ ಬಿಟ್ಟೋದ್ರಿ ಅಂತ ಹೇಳಲೇ ಇಲ್ಲ? ಚಿರು ಅವ್ರು ಬಂದು ನಂಗೆ ಬೈದರು. ಅವ್ರು ಮಾತ್ರ ಬೈದ್ರಾ ಮೇಡಮ್? ಸುಕನ್ಯಾ ಮೇಡಮ್ ಬೈದಿತ್ತು. ನಿಮ್ಗೆ ಗೊತ್ತಾಯ್ತಾ? ನಾನು ಈ ಮನೆಗೆ ಕೆಲಸದವಳು ಇರ್ಬೋದು, ಆದರೆ ಈ ಮನೇಲಿ ಏನಾಗುತ್ತೆ ಅಂತ ನನ್ನ ಗಮನಕ್ಕೂ ಬರುತ್ತೆ. ಮೊದಲು ಸುಕನ್ಯಾ ಮೇಡಮ್ ಬಂದು ಬೈದರು, ಆಮೇಲೆ ಚಿರು ಅವರು ಬೈದರು.
ಅದಕ್ಕೆ ಈ ಮನೇಲೇ ಇರೋದು ಬೇಡ ಅಂತ ಅನಿಸ್ತು. ಮನೆ ಬಿಟ್ಟು ಹೊಟ್ಟೋದೆ. ಅಲ್ಲ ಮೇಡಮ್, ಎಲ್ಲಿಗೆ ಅಂತ ಹೋಗ್ತಿದ್ರಿ? ನಂಗೆ ಗೊತ್ತಿಲ್ಲ ಜಾಜಿ ಅಕ್ಕ. ಅರ್ಚನಾ ಅಕ್ಕ ಬಂದು ಕಾಪಾಡಲಿಲ್ಲ ಅಂದರೆ ನಾನಿವತ್ತು ಜೀವಂತವಾಗೇ ಇರ್ತಿರ್ಲಿಲ್ಲ. ಅಯ್ಯೋ ಬಿಡ್ತು ಅನ್ನಿ ಮೇಡಮ್, ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ದೇವ್ರು ಯಾವತ್ತೂ ಕೆಟ್ಟದಾಗೋದಕ್ಕೆ ಬಿಡಲ್ಲ. ಆ ದೇವರು ಖಂಡಿತ ಕಾಪಾಡ್ತಾನೆ. ಸರಿ ಜಾಜಿ ಅಕ್ಕ, ನಾನು ಚಿರು ಅವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ಚಿರು ಸರ್ಗ? ಹ್ಞೂ. ಅಲ್ಲ ಮೇಡಮ್, ನಿನ್ನೆ ಅಷ್ಟೆಲ್ಲ ಬೈದಿದ್ದಾರೆ, ಮತ್ತೆ ಕಾಫಿ ತಗೊಂಡು ಹೋಗ್ತಿದ್ದೀರಲ್ಲ? ನೆನ್ನೆ ನಂಗೆ ಅಷ್ಟೆಲ್ಲ ಬೈದ ಮೇಲೆ ನಾನು ಮನೆ ಬಿಟ್ಟು ಹೋಗಿದ್ದೇನೆ ಅಂತ ಗೊತ್ತಾದಾಗ ಹುಡ್ಕೊಂಡು ಬಂದಿಲ್ವಾ? ಇದು ಅದೇ ಥರ. ಹೆಂಡ್ತಿನ ಪ್ರೀತಿ ಮಾಡೋ ಗಂಡನಿಗೆ ಬೈಯೋ ಅಧಿಕಾರನೂ ಇರುತ್ತೆ. ಚಿರು, ಏನಾಯ್ತು? ಯಾಕೆ ಹೀಗೆ ಒಬ್ಬನೇ ನಿಂತಿದ್ಯಾ? ಏನಿಲ್ಲ ಅದಕ್ಕೆ. ಇವತ್ತು ವರ್ಕೌಟ್ ಮಾಡಲಿಲ್ವಾ? ಇಲ್ಲ ಜಾಗಿಂಗಿಗೂ ಹೋಗ್ಲಿಲ್ವಾ? ಇಲ್ಲ ಅದಕ್ಕೆ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಓ, ಬೆಳಗ್ಗೆನೆ ಚಿರು ಹತ್ರ ಬಂದಿದ್ದಾಳೆ ಸೌಂದರ್ಯ. ಅದೇನು ಮಸ್ಲಟ್ ಮಾಡ್ತಾಳೋ ನೋಡೋಣ. ಇದಕ್ಕೆಲ್ಲ ಕಾರಣ ಅವಳೇ. ಆದರೆ ಅವಳಿಂದ ನೀನು ಹೀಗೆ ಅಪ್ಸೆಟ್ ಆಗೋದು ನನಗಿಷ್ಟ ಇಲ್ಲ ಚಿರು. ನೆನ್ನೆ ತಾನೇ ನೀನೇ ನನಗೆ ಸಂತೈಸಿ ಸಮಾಧಾನ ಮಾಡಿದ್ಯಾ. ಅಂಥದ್ರಲ್ಲಿ ನೀನು ಹೀಗೆ ಡಲ್ ಹಾಕೋದ್ರೆ ನನ್ನನ್ನು ನಾನು ನೋಡೋಕ್ಕಾಗಲ್ಲ ಚಿರು. ಪ್ಲೀಸ್, ಆಗಿರೋದನ್ನೆಲ್ಲ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡು. ಅವಳಿಂದ ನಾನು ನೋವು ಅನುಭವಿಸ್ತಾ ಇದ್ದೀನಿ, ನನ್ನಿಂದ ನೀನು ನೋವು ಅನುಭವಿಸೋದು ನನಗಿಷ್ಟ ಇಲ್ಲ ಚಿರು. ಆಯ್ತು ಅದಕ್ಕೆ, ಇದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಚಿರು, ಇವತ್ತು ನಿನ್ನನ್ನು ಮೀಟ್ ಮಾಡೋಕ್ಕೆ ಆಫೀಸಿಂದ ಸ್ಟಾಫ್ ಬರ್ತಾ ಇದ್ದಾರೆ, ನೆನಪಿದೆ ಅಲ್ಲ? ಒಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತೀನಿ. ಇಲ್ಲಿ ನಾನು ಅದಕ್ಕೆ ಮಾತಾಡ್ತಾ ಇದ್ದೀವಿ, ಒಳ್ಳೆ ಹಿಂಗೆ ಬರ್ತಿರಲ್ಲ, ಸ್ವಲ್ಪ ಮ್ಯಾನಸ್ ಅನ್ನೋದೇ ಇಲ್ವಾ ನಿಮಗೆ? ಅಲ್ಲ, ನಿಮಗೋಸ್ಕರ ಕಾಫಿ ತಂದಿದ್ದೆ. ನೀವು ಮಾಡೋ ಕಾಫಿ ತಿಂಡಿ ಏನು ಬೇಡ ನನಗೆ. ಮೊದಲಿನಿಂದ ತೊಲಗಿ. ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ಸಾಹೇಬ್ರೆ, 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 ನೀರು ಕುಡಿ. ಬನ್ನಿ, ಮನೆ ಮಾಡ ಬನ್ನಿ. ಅಣ್ಣ ಹೋಗ್ತೀರ ಬನ್ನಿ. ಸ್ವಲ್ಪ ಇಟ್ಕೊ.
ಮಾಡ್ತಿದ್ದೀರಾ? ಹಾ, ಮುಖಕ್ಕೆ ನೀರೆಡ್ಸ್ದೆ. 8 ಗಂಟೆ ಆದ್ರೂ ದೆವ್ವ ಬಿತ್ಕೊಂಡಿದೆಯಲ್ಲ. ನಿಮ್ ಕಸನ ಬಂದ್ಬಿಟ್ಟು ನಿಮ್ಮ ಅಪ್ಪ ಬಂದು ಗುಡಿಸ್ತಾನ, ಇಲ್ಲ ಪಾತ್ರೆನೆ ನಿಮ್ಮ ಅವ್ವ ಬಂದು ತೊಳಿತಾಳ? ನಾನ್ ಅದನ್ನೆಲ್ಲ ಮಾಡ್ಬೇಕಾ? ಇನ್ನೇನು ನಾನ್ ರೆಡಿ ಮಾಡಕ್ಕಾಗತ್ತಾ? ಅಷ್ಟೇ ಅಲ್ಲಮ್ಮ, ಕಾಫಿನೂ ನೀನೇ ಮಾಡ್ಬೇಕು, ಊಟ ತಿಂಡಿನೂ ನೀನೇ ರೆಡಿ ಮಾಡ್ಬೇಕು, ಆಯ್ತಾ? ಏನಾಗಿದೆ ನಿಮ್ಗೆ? ಬೆಳಗ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನನ್ಗೆ ಕೆಲಸ ಹೇಳೋಷ್ಟು ಅಹಂಕಾರನಾ? ಅರವಿಂದ್, ನಮಸ್ಕಾರ ಕಣಕ್ಕ. ಸರ್ ನೀವಾ? ಆಕ್ಟಿಂಗು ಪಾರ್ಟ್ 2 ಡೇಟು ಹೇಗಿದೆ ಚಮಕು? ಇವರು ಈ ಟಾಸ್ಕ್ ಅಲ್ಲಿ ಗಟ್ವಾಣಿ ಅತ್ತೆ, ನೀವು ಅಯ್ಯೋ ಪಾಪ ಸೊಸೆ. ಹಾಗಾದ್ರೆ ಅರವಿಂದು ಕೈ ತಾಕ್ದಿರೋ ಗಂಡ, ಗುಂಡಾಡಿ ಗೊಂಡ. ಸರ್ ಏನ್ ಸರ್? ಅಲ್ಲಪ್ಪ, ಅಮ್ಮನ ಪ್ರೀತಿ ಮಗ. ಅಮ್ಮ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾನೆ. ನೀವು ಗಟ್ವಾಣಿ ಅತ್ತೆ ಆದ್ರೆ ನೀವು ನೋವು ಅನ್ಭವಿಸೋ ಸೊಸೆಯಾಗಿ ಆಕ್ಟ್ ಮಾಡ್ಬೇಕಮ್ಮ. ಬಾ, ಇವತ್ತಿದೆ ನಿನ್ಗೆ ಚೆನ್ನಾಗಿ ಕಾಟ ಕೊಡ್ತೀನಿ. ನಿಮ್ಮ ನೋವು ಜನರಿಗೆ ಅಯ್ಯೋ ಅನ್ಸ್ಬೇಕಮ್ಮ. ಆಗ್ಲೇ ಇಂಡಸ್ಟ್ರಿಯಲ್ಲಿ ನೀವು ಇನ್ನೊಬ್ಬ ಶ್ರುತಿ ಆಗೋದು. ಓಕೆ ಸರ್. ನೀನು ತಲೆ ಕೆಡ್ಸ್ಕೋಬೇಡ, ನಿನ್ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಹೌದಾ ಸರ್? ಯಾವ ರೋಲ್ ಮಾಡ್ತಿದ್ದೀರಾ? ಅಸಹಾಯಕ ಅಪ್ಪ. ಎಲ್ರು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ಬೇಕು. ಓಕೆ ಸರ್. ಓಕೆ ಸರ್. ಓಕೆ ಸರ್. ನೋಡು, ಮುಖ ಸಪ್ಪಗ್ ಮಾಡ್ಕೋ, ಭಯ ಇರ್ಲಿ, ಬಗ್ಗೆ ನಡಿ. ಈಗಲೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋ. ಲೊಕೇಶನ್ ಶಿಫ್ಟ್. ಅಮ್ಮ, ಅಯ್ಯೋ ಅಣ್ಣ, ಅದ್ಗೆ ಏನಮ್ಮ? ಬನ್ನಿ. ಅಯ್ಯೋ, ಏನಾಯ್ತ್ರಿ? ಏನಾಯ್ತು ನರಸಿಂಹ? ರಸ್ತೆಯಲ್ಲಿ ಸುಸ್ತಾಗಿ ಬಿದ್ಬಿಡಿದ್ರಮ್ಮ. ಅಯ್ಯೋ, ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೆ ಕೇಳಲೇ ಇಲ್ಲ ನನ್ನ ಮಾತನ್ನ. ಟಿಫನ್ ಮಾಡದೆ ಹಾಗೆ ಹೋಗಿದ್ದಾರೆ ಕಣೋ. ಏನೋ ಸದ್ಯ ಪುಣ್ಯಕ್ಕೆ ನನ್ನ ಮಗ ದಾರಿ ನಾನು ಹೋಗ್ತಿದ್ದ, ನಿಮ್ಮ ನೋಡಿ ಕರ್ಕೊಂಡು ಬಂದ. ಇಲ್ಲ ಅಂದಿದ್ರೆ ಅದ್ಗೆ ನರಸಿಂಹ ಇಲ್ಲ ಅಂದಿದ್ರು ಬೇರೆ ಯಾರಾದ್ರೂ ಅಣ್ಣನ್ ನೋಡಿರೋರು ಮನೆವರೆಗೂ ಕರ್ಕೊಂಡು ಬಂದು ಬಿಟ್ಟಿರೋರು. ಅಮ್ಮ, ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ ತಾಯಿ. ಅಮ್ಮ, ಈ ಫಸ್ಟ್ ಸಾಹೇಬ್ರಿಗೆ ಸ್ವಲ್ಪ ತಿಂಡಿ ಹಾಕು. ಹಿಂದಿ ಚೆನ್ನಾಗಿ ನೋಡಿಲ್ಲ. ಯಾಕ್ರಿ? ತಪ್ಪು ಮಾಡೋದು ನೀವು, ನಿಮ್ಮ ಮಗಳು. ನೋವು ಅನ್ಭವಿಸೋದು ನಾವಾ? ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳು, ಬೇಕಾದ್ರೆ ಒಪ್ಕೋತೀನಿ, ಕ್ಷಮೆನೂ ಕೇಳ್ತೀನಿ. ಆದರೆ ನನ್ನ ಮಗಳು ದೀಪ ತಪ್ಪು ಮಾಡಿದ್ದಾಳೆ ಅಂತ ಮಾತ್ರ ಯಾವತ್ತೂ ಹೇಳ್ಬೇಡ. ನಮ್ಮ ಕಣ್ ಮುಂದೆನೆ ಹಾಗೆ ನಡ್ಕೊಂಡಿದ್ದಾಳಲ್ರಿ, ಇದಕ್ಕೇನು ಹೇಳ್ತೀರಾ? ನೋಡಿ, ದೀಪು ನಿಮ್ಗೆ ಹೇಗೆ ಮಗಳು, ನನಗೂ ಹಾಗೆ ಮಗಳು. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು, ಹೀಗಲ್ಲ. ಮೊದಲು ನೀವೀಗ ತಿಂಡಿ ತರ್ತೀನಿ. ನರಸಿಂಹ, ನಿನಗೂ ತಿಂಡಿ ಕೊಡ್ಲಪ್ಪ? ನನಗೆ ಬೇಡಮ್ಮ. ನನಗೂ ತಿಂಡಿ ಕೊಡಿ, ಆಮೇಲೆ ಮನಸ್ಸಲ್ಲಿ ಬೈಕೋತಾನೆ. ಅಮ್ಮ, ಮೊದಲು ಸಾಹೇಬ್ರು ತಿನ್ನಲಿ, ಆಮೇಲೆ ನೀನು ತಿನ್ನು, ಆಮೇಲೆ ನಾನು ತಿಂತೀನಿ. ನಂದು ಆಯ್ತಪ್ಪ. ಯಾಕಮ್ಮ ಸುಳ್ಳು ಹೇಳ್ತೀಯಾ?
ಸಾಹೇಬ್ರ ತಿಂಡಿ ತಿಂದೆ ನೀನು ಯಾವಾಗ ತಿಂದಿದ್ಯಾ? ಅದು ಅಲ್ಲದೆ ನೀನು ತಿಂದೆ ನಾನು ಹೇಗೆ ತಿನ್ನೋದು? ಸದ್ಯ ನೀನಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಲ್ಲ, ಅಷ್ಟು ಸಾಕು ಮಗನೇ. ಅಂಬುಜ, ನೀನು ನಿಮ್ಮ ಅತ್ತಿಗೆ ಇಬ್ಬರು ತಿಂಡಿ ತಿನ್ಕೊಳ್ಳಿ. ನನ್ನ ತಿಂಡಿ ಆಯ್ತಣ್ಣ. ನಿಮ್ಮ ಅತ್ತಿಗೆ ಬಿಟ್ಟು ನೀ ತಿಂಡಿ ತಿನ್ಬಿಟ್ಯಾ? ಅದ್ಯಾವಾಗಲೇ ತಿಂದೆ? ನೀನು ಬರೋಕ್ಕೊಂದು 5 ನಿಮಿಷ ಮುಂಚೆ ತಿಂದೆ ಅಣ್ಣ. ಅದು ರಾತ್ರಿ ಬೇರೆ ಊಟ ಮಾಡಿರಲಿಲ್ಲಲ್ಲ, BP ಏನೋ ಕಡಿಮೆ ಅಂತ ಅನಿಸ್ತಿತ್ತು, ಅದಕ್ಕೆ ತಿಂದ್ಬಿಟ್ಟೆ. ದೊಡ್ಡ ಡಾಕ್ಟ್ರುಗಳು. ನರಸಿಂಹ ಬಾಪ ತಿಂಡಿ ತಿನ್ನುವಂತೆ. ಅಣ್ಣ, ಆ ಮನೇಲಿ ಏನಾಗಿದೆಯೋ ಏನೋ. ದೀಪಗೊಂದು ಫೋನ್ ಮಾಡಿ ತಿಳ್ಕೊಬೋದಲ್ವಾ ಅಣ್ಣ? ಹೌದು ರೀ, ಅಂಬುಜ ಹೇಳ್ತಾ ಇರೋದು ಸರಿಯಾಗಿದೆ. ನೀವು ದೀಪಗೆ ಒಂದು ಫೋನ್ ಮಾಡಿಬಿಟ್ಟು ಯಾಕೆ ಹಾಗೆ ಮಾಡಿದೆ ಅಂತ ಕೇಳಿ, ಆಗ ಅವಳು ಏನೇ ಹೇಳ್ತಾಳೋ ನೋಡೋಣ. ಬೇಡ, ಈಗಲೇ ದೀಪುಗೆ ಫೋನ್ ಮಾಡೋದು ಬೇಡ. ಒಂದು ವೇಳೆ ಅವಳೇ ಫೋನ್ ಮಾಡಿದ್ರು ಯಾಕೆ ನೀನು ಹಾಗೆಲ್ಲ ಮಾಡಿದೆ ಅಂತ ನೀವು ಯಾರೂ ಕೇಳக்கூಡ್ದು. ಅವಳಿಗೆ ಯಾವಾಗ ಹೇಳಬೇಕು ಅಂತ ಅನಿಸುತ್ತೋ ಅವಳೇ ಹೇಳ್ತಾಳೆ. ಅರ್ಥ ಆಯ್ತಾ? ಆಯಿತು ಬಿಡಿ, ನಿಮ್ಗೆ ಯಾವಾಗ ಅನಿಸುತ್ತೋ ಆಗಲೇ ಫೋನ್ ಮಾಡಿ. ನಾನು ಡ್ಯೂಟಿಗೆ ರಜೆ ಹಾಕಿಲ್ಲ, ಸ್ಟೇಷನ್ಗೆ ಹೋಗ್ತೀನಿ. ಈ ಪರಿಸ್ಥಿತಿನಲ್ಲೂ ನೀವು ಡ್ಯೂಟಿಗೆ ಹೋಗಬೇಕಾ? ನಾನು ಆಗಲೇ ಶ್ರೀಕಂಠಣ್ಣಂಗೆ ಫೋನ್ ಮಾಡಿ ಹೇಳಿದ್ದೀನಿ ಸಾಹೇಬರು ಬರೋದಿಲ್ಲ ಅಂತ. ಕೇಳಿಸ್ಕೊಂಡ್ರಾ? ನಮ್ಮಪ್ಪ ರಸ್ತೆಯಲ್ಲಿ ಕುಸಿದು ಬಿದ್ದೋಗಿದ್ದ. ಅವನ್ನ ಜೋಪಾನವಾಗಿ ಮನೆ ಕರ್ಕೊಂಡು ಹೋದೆ ಅಂತೆಲ್ಲ ಹೇಳಿ ಕೊಚ್ಕೊಂಡಿರ್ತಾನೆ. ಹೌದೇನ ಮಗನೇ? ಸಾಹೇಬ್ರಿಗೆ ಹುಷಾರಿಲ್ಲ, ಮಲಗಿದ್ದಾರೆ ಅಂತ ಹೇಳಿದ್ದೀನಮ್ಮ. ಈಗ ಗೊತ್ತಾಯ್ತಲ್ಲ ನನ್ನ ಮಗ ಏನು ಅಂತ. ಆಯ್ತು, ಇವೆಲ್ಲ ತಿಂಡಿ ತಿನ್ನಿ. ನೀವು ಕಾಫಿ ತಗೊಳ್ಳಿ, ನಾನು ಹೊಟ್ಟೋಗ್ತೀನಿ. ರಿಸೆಪ್ಷನಲ್ಲಿ ಅಷ್ಟೆಲ್ಲ ರಾದಂತ ಮಾಡಿದ್ದೀರಾ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ದೆ ಏನು ಹಾಗೆ ಇಲ್ಲ ಅನ್ನೋ ಥರ ಇದ್ದೀರಲ್ಲ, ಇದೆಲ್ಲ ಹೆಂಗ್ರಿ ಸಾಧ್ಯ? ನೀವು ಮಾಡಿದ್ರ ಬಗ್ಗೆ ನಿಮ್ಗೆ ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದೇ ಇಲ್ವಾ? ಇದೆ ಇದೆ ಇದೆ, ಅದಕ್ಕೆ ಅಲ್ವಾ ರಾತ್ರೋರಾತ್ರಿ ಮನೆ ಬಿಟ್ಟು ಎಲ್ಲ ಹೋಗಿದ್ದಿದ್ದು. ನೋಡಿ, ನಮ್ಮ ಅತ್ತಿಗೆ ಅವಮಾನ ಮಾಡಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಈ ರೀತಿ ಏನೇನೋ ನೆಪ ಹೇಳ್ಕೊಂಡು ನನ್ನ ಹಿಂದೆ ಮುಂದೆ ಓಡಾಡಬೇಡಿ. ಜಸ್ಟ್ ಲೀವ್, ಗೆಟ್ ಔಟ್. ಚಿರು, ಪ್ಲೀಸ್ ಕಾಮ್ ಡೌನ್, ರಿಲ್ಯಾಕ್ಸ್ ಮಾಡ್ಕೊ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರೆ ನಿನ್ನ ಕೆಲಸದ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ನಿನ್ನ ತಲೆಗೆ ಹಾಕೊಳ್ದೆ ಮಾಡೋ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು. ಏನು ಸೌಂದರ್ಯ, ಎಲ್ಲ ನೀನು ಅಂದ್ಕೊಂಡಾಗೆ ಆಗ್ತಾ ಇದೆ. ಹೌದು, ಎಲ್ಲ ನಾನು ಅನ್ಕೊಂಡ ಹಾಗೆ ನಡೀತಾ ಇದೆ. ಈಗ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಸದ್ಯದಲ್ಲೇ ಈ ದೀಪ ಚಿರುವಿಂದ ದೂರ ಆಗೋದು ಕನ್ಫರ್ಮ್. ಆಮೇಲೆ ಅವಳ ಮುಖದ ಮೇಲೆ ಒಂದಷ್ಟು ದುಡ್ಡು ಬಿಸಾಕಿ ಅವರಿಬ್ಬರಿಗೂ ಡೈವರ್ಸ್ ಕೊಡಿಸ್ತೆ. ವಾವ್, ಸೂಪರ್. ಆಮೇಲೆ ಚಿರುಗೆ ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕನಾಗಿರೋ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ. ಸೌಂದರ್ಯ, ಪ್ಲ್ಯಾನಿಂಗಲ್ಲಿ ನಿನ್ನನ್ನು ಬೀರ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂತೂ ಇಂತೂ ಎಲ್ಲ ನೀನು ಅಂದ್ಕೊಂಡಾಗೆ ಆಯ್ತಲ್ಲ, ನನಗೆ ಅಷ್ಟೇ ಸಾಕು. ನನ್ನಿಂದ ನಿನಗೇನಾದರೂ ಕೆಲಸ ಆಗಬೇಕಿದ್ರೆ ಹೇಳು, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು.
ಶ್ಯೂರ್ ಅಣ್ಣ, ನಾನು ಐಡಿಯಾಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಪೋರ್ಟಾಗಿ ನಿಲ್ಲೋದು ನೀನೇ ತಾನೆ. ಅದಕ್ಕೋಸ್ಕರ ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ಸ್ ಅಣ್ಣ. ಸೌಂದರ್ಯ, ನೀನು ಗಾಂಧಾರಿ ಆದರೆ ನಾನು ಶಕುನಿ. ನೀನು ಮಾಡೋ ಹೊಸ ಹೊಸ ಐಡಿಯಾಗಳನ್ನ ಹೊಸ್ಕಾಕೋದೇ ನನ್ನ ಕೆಲಸ. ಸದ್ಯಕ್ಕೆ ಚಿರುನ ದೀಪನ ಅವ್ರ ಮನೆಗೆ ಬಿಟ್ಬಿಟ್ಟು ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ.